ಸಿನಿಮಾ ರಂಗದ ಎಲ್ಲ ಸ್ತರಗಳನ್ನು ತಮ್ಮತನದ ಮೂಲಕ ಆವರಿಸಿಕೊಂಡಂತಹ ನಟಿ ಜೂಲಿ ಲಕ್ಷ್ಮಿ ಅವರು. ಆಕಾಶದಿಂದ ಧರೆಗಿಳಿದ ಮುಂದೆ ಇವಳೆ ಇವಳೆ ಚಂದನದ ಗೊಂಬೆ ನಡೆವಾಗ ನಿನ್ನ ಮೈ ಮಾಡಬೇನು ಆಡಕ್ಕೆ ಮೈ ಮರೆತು ಹೋದೆನು. ಅದು ನುಂಗಂಬಾಕಂ ಜಾನಕಿ ಅಂತ ಅವ್ರ ಹೆಸರು. ಅವರು ಆಕ್ಟ್ರೆಸ್ ಆಗಿದ್ರು. ಆ ವೈವಿ ರಾವ್ ಅವರ ಮಗಳು ಇವರು ಲಕ್ಷ್ಮಿ ಅವರು. ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಸುಖ ತಂದು ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ. ನಾನೇನು ಬಿಡಲಾರೆ. ಫಸ್ಟ್ ಡೇ ಸಾಂಗ್ ಅವ್ರು ಫಸ್ಟ್ ತಗೊಂಡಿದ್ದೆ ಏನು ನೋಡಿ, ಫಸ್ಟ್ ನೈಟ್ ಸಾಂಗ್. ಇದು ಎಲ್ಲದಕ್ಕೆ ಮೇಲೆ ಏನಾಯ್ತಂದ್ರೆ ಆ ಸಾಂಗ್ ತೆಗೆಯೋವಾಗ ಎದುರುಗಡೆ ಬಂದು ರಾಜ್ಕುಮಾರ್ ಅವ್ರು ಕೂತಿದ್ದಾರೆ. ನೀವು ಯಾಕೆ ಸರ್ ಬಂದ್ರಿ? ಸಾಂಗ್ ನೋಡೋಕೆ ಬಂದಿದ್ದೀನಿ. ಒಳ್ಳೆ ಕತೆ ಆಯ್ತಲ್ಲ ನೀವು ಮಾಡೋದು. ಇದೇನು ನೋಡೋ ಸಾಂಗ್ ಇದು. ನಾನು ನೀನು ಒಂದಾದ ಮೇಲೆ ಹೀಗೆ ನೀರೂರ ಓಡುವೆ ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾಡುವೆ. ಆಕ್ಚುಲಿ ಉದಯ್ ಶಂಕರ್ ಹೀರೋಗಾಗಿ ಬರೆದ್ರ ಅಥವಾ ಅವ್ರ ಮನಸ್ಸಲ್ಲಿ ಇದ್ದದನ್ನ ಬರೆದ್ರ? ಇಲ್ಲ, ಅವ್ರನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗಲೇ ಗೊತ್ತಾಯ್ತು ಈಸ್ ಹೈಲಿ ರೊಮ್ಯಾಂಟಿಕ್ ಪರ್ಸನ್. ನಾನು ಸ್ವಿಮ್ಮಿಂಗ್ ಸೂಟೆಲ್ಲ ಹಾಕೋದೇ ಇಲ್ಲ. ಆ ಸಿನಿಮಾದಲ್ಲಿ ನನಗೆ ಸ್ವಿಮ್ಮಿಂಗ್ ಸೂಟ್ ಹಾಕ್ಬಿಟ್ರು. ಯಾಕೆ ಹಾಕಲ್ಲ ಅಂದರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನ ಕೊಡು ಕೊಡು ನಾನಲ್ಲಿ ನಿಲ್ಲುವೆನು. ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು. ವಾಯ್ಸಲ್ಲಿರೋ ಆ ರೊಮ್ಯಾನ್ಸು, ಯಾವ ಲ್ಯಾಂಗ್ವೇಜಲ್ಲಿ ಹಾಡಿದ್ರು ಆ ಹಾಡು, ಆ ಅಕ್ಷರ ಸ್ಪಷ್ಟವಾಗಿ ಮಾತಾಡೋದು. ಮ್ಯಾಕ್ಸಿಮಮ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದ ಹೀರೋಯಿನ್ ಅಂದರೆ ನಾನೇ. ಐ ಆಮ್ ಬ್ಲೆಸ್ಸೆಡ್ ಟು ಬಿ ವಿತ್ ಬಾಲು ಸರ್. I'm a great fan of Mr. Anantnag. That he also used to tell me, I'm a great fan of yours. I said, shut up. I am the great fan of yours. ಹೊಸವಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನೆಂದು ತಂದೆ. ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆಯು ನೀನಾದೆ. ವಿಷ್ಣು ಯಾವಾಗಲೂ ಹೇಳೋದು, ಈ ಬಾಬು ಜೊತೆಗೆ ಸಂಬಂಧ ಮಾಡಿದೆ ತಪ್ಪಾಯಿತು. ನಮ್ಮನ್ನು ಕುದುರೆ ಲಾಯದಲ್ಲಿ ಕರ್ಕೊಂಡೋಗಿ ಲದ್ದಿ ಎತ್ತಬಿಟ್ಟ. ಎಂಥ ಸೂಪರ್ ಸ್ಟಾರ್ಗಳು ಅಂತ. ಐ ರಿಮೆಂಬರ್ ವಿಷ್ಣು ನಾವು ಫ್ರಾನ್ಸ್ ಲೆಟರ್ಸ್ ಬರೀತಿದ್ದಾರೆ ಕನ್ನಡದಲ್ಲಿ, ನನಗೆ ಉತ್ತರ ಬರೀಬೇಕು ಅಂತ. ಮಾರ್ನಿಂಗ್ ಅರೌಂಡ್ 9 o'clock ಕನ್ನಡ 9 ಗಂಟೆಗೆ ಶುರು ಮಾಡಿದೆ ಬರೆಯೋಕ್ಕೆ. ಸಾಯಂಕಾಲ 5 ಗಂಟೆಗೆ ಆ 5 ಲೆಟರ್ಸ್ ನಾನೇ ಬರೀತೆ. ಕನ್ನಡ ಮಾತಾಡ್ತೀನಂದರೆ, ಕನ್ನಡ ಬರಿತೀನಂದರೆ, ಓದ್ತೀನಂದರೆ ಅದಕ್ಕೆ ಕಾರಣ ಭಗವಾನ್. ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನ್ನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನನ್ನ ಜೊತೆ ಮಾಡಿದ.